ಕೆಳಗಿನ ತೋಟ ಇವತ್ತು ನಮ್ಮ ಕೆಳಗಿನ ತೋಟದ ಎಲ್ಲ ಮುಖಂಡರ ಒಂದು ರಾಜಕಾಲುವೆದು ವರ್ಷಗಳಿಂದ ಲಿಟಿಗೇಷನ್ ಇತ್ತು, ಮತ್ತೆ ಸ್ಮಶಾನಕ್ಕೆ ರಸ್ತೆ ಇತ್ತು. ಈಗ ರಾಜಕಾಲುವೆಗೆ ಸ್ಥಳೀಯ ಮುಖಂಡರೆಲ್ಲ ಹೆಂಗ್ ಒಪ್ಪಿದಾರೋ ಆ ತರ ಅಧಿಕಾರಿಗಳು ಒಪ್ಪಿಸಿದೀನಿ. ಇನ್ನೊಂದು 2-3 ದಿನ ಆದ್ಮೇಲೆ ಒಂದು ಸಭೆ ಮಾಡಿ ಅದಕ್ಕೊಂದು ಕನ್ಕ್ಲೂಷನ್ ಬರ್ತೀವಿ. ರಸ್ತೆ ಅದು ನಕಾಶೆಯಲ್ಲಿ ಇಲ್ಲ, ಎಲ್ಲ ಸರ್ವೆ ನಂಬರ್ ಅಲ್ಲಿ ಇದೆ. ಅದು ಏನ್ ಮಾಡ್ಬೋದು ಅಂತ ಅಧಿಕಾರಿಗಳ ಜೊತೆ ಒಂದ್ 2-3 ದಿನದಲ್ಲಿ ಚರ್ಚಿಸಿ ಕನ್ಕ್ಲೂಷನ್ ಬರ್ತೀವಿ. ಸರ್, ಮಳೆಗಾಲ ಬಂತಂದ್ರೆ ಈ ಭಾಗದಲ್ಲಿ ನೀರುಗಳು ನಾನು ಅದಕ್ಕೆ ಕೆಳಗಿನ ತೋಟದವ್ರಿಗೆ ಹೇಳ್ತಿದ್ದೀನಿ. ಅವ್ರಿಗೆ ಏನ್ ಹೇಳ್ತಿದಾರೆ, ದಯವಿಟ್ಟು ಕೆಳಗಿನ ತೋಟದ ಜನತೆ ಎಲ್ರು ಒಂದು ಗೊತ್ತಿರ್ಬೇಕು. ಕೆಳಗಿನ ತೋಟದವರು ನಕಾಶೆಲಿ ಇದ್ದಂಗೆ ಸದ್ಯಕ್ಕೆ ತೆಗಿಯಕ್ ಆಗ್ತಿಲ್ಲ, ಯಾಕಂದ್ರೆ ಸ್ಥಳೀಯವಾಗಿ ಅವ್ರು ಮೊದ್ಲಿಂದ ಇದ್ದಂಗೆ ತೆಗೀರಿ ಅಂತ ಕೇಳಿದ್ದಾರೆ. ಎಲ್ಲಾ ರೈತರು ಒಪ್ಪಿಗೆ ಕೊಟ್ಟಿರೋದಕ್ಕೆ ಅವ್ರು ಹೇಳ್ದಂಗೆ ಅದನ್ನ ತೆಗಿತೀವಿ. ಅದನ್ನ ತೆಗೆದು ನೀಟಾಗಿ ಮಾಡಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬೇಕು. ಸದ್ಯಕ್ಕೆ 2 ಕೋಟಿ ರೂಪಾಯಿ ಅನುದಾನ ತರೋದು ಕಷ್ಟ ಇದೆ ಸದ್ಯಕ್ಕೆ. ಅದಕ್ಕೆ ಮನೆಗಳ ಮೇಲೆ ನೀರು ಬರದಂಗೆ ಅದ್ರ ಮುಂದೆ ಚಿಕ್ಕದಾಗ ಒಂದು 10-15 ಲಕ್ಷದಲ್ಲಿ ಒಂದು ವರ್ಕ್ ಮಾಡಿ ಆ ಕಡೆ ಈ ಕಡೆ JCB ನೀಟಾಗಿ ತೆಗೆದು ಅನುದಾನ ಬಂದ್ಮೇಲೆ ಇದನ್ನ ರೆಡಿ ಮಾಡೋದು ಅಂತ ಒಂದು ತೀರ್ಮಾನಿಸಿದ್ವಿ. ಅದನ್ನ ಎಲ್ಲ ನಮ್ ಕೆಳಗಿನ ತೋಟದ ಎಲ್ಲ ಹಿರಿಯರ ಜೊತೆ ಚರ್ಚಿಸಿ ಒಂದು 2-3 ದಿನದಲ್ಲಿ ಸುಮಾರು ವರ್ಷಗಳಿಂದ ರಾಜಕಾಲುವೆಗಳು ಸಮಸ್ಯೆ ಏನಾಗಿದೆ ನೋಡಿ. ಅವರು ರೈತರೆಲ್ಲ ಸಹಮತ ಕೊಟ್ಟಾಗ ನಮ್ದೇನ್ ಅಭ್ಯಂತರ ಇದೆ? ಕೆಳಗಿನ ತೋಟದ ರೈತರು ಹೇಗೆ ಹೇಳ್ತಾರೋ ಅದ್ ಮಾಡ್ತೀವಿ. ಅವ್ರೆಲ್ಲರ ಜೊತೆ ನಾವು ನಿಲ್ಲ. ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಹುಮುಖ್ಯ ಎಲ್ಲೋದ್ರು UGD ಸಂಪಿಗೆ ಪಿಟ್ ವಾಟರ್ ಇದು ಬರುತ್ತೆ ಅಂತಾರೆ. ಬಹಳ ಚಾಲೆಂಜಿಂಗ್ ಇದೆ. ಅಂದ್ರೆ ಇದಕ್ಕೊಂದು 100-120 ಕೋಟಿ ಬೇಕೇನೋ ಅನ್ಸುತ್ತೆ. ಇವತ್ತು 8ನೇ ವಾರ್ಡಲ್ಲೆಲ್ಲ ಅದ್ ಬಿಟ್ಟು ಇನ್ನೇನು ಹೇಳುತ್ತಿದ್ದ, ಏನಾದ್ರು ಹೇಳಿದ್ರೆ ಅದು ಕನೆಕ್ಟ್ ಕೊಡಕ್ ಆಗ್ತಿಲ್ಲ, ಅಲ್ಲಿ ಮುಸ್ಲಿಂ ಆಗ್ತಾರೆ. ಸೊ ಇದು ಬಹಳ ಚಾಲೆಂಜಿಂಗ್, ತುಂಬಾ ವರ್ಷಗಳು ಬೇಕು ಇದನ್ನ ಸಾಲ್ವ್ ಮಾಡಕ್ಕೆ. ಈ ಸರ್ಕಾರದ ನೋಡಿ ಇಲ್ಲದೆ ಹೋಗಕ್ ಆಗಲ್ಲ ಸರ್. ಈ ಕೆಳಗಿನ ತೋಟ ನಮ್ಮ ಮುಖಂಡರೆಲ್ಲ ಅಂದಿದ್ದೇವೆ ಅಂತ 1 ರೂಪಾಯಿ ರಾವಲ್ ಅಂತೆ ಮೇಲೆ ಇನ್ನು ಸೂಡಲ್ಲಂತ ಅಂದ್ರು. ಇಲ್ಲಿಗೆ ಬಂದ್ಮೇಲೆ 20 ಲಕ್ಷ ಹೇಳ್ತಾ ಇದ್ರು. ನಾನು ನೀವು ಹೆಂಗ್ ಕರ್ಕೊಂಡ್ ಬಂದಿದ್ ಗೊತ್ತಾ? 1 ರೂಪಾಯಿ ಬೇಡ ನಮ್ಗೆ, ನಾವೇನು ಕೇಳಲ್ಲ ನಿನ್ನ, ನಮ್ ಜನ ನಿನ್ನ ನೋಡ್ಬೇಕಂತ. ಆಯ್ಲಪ್ಪ ಪದಂಡಪ್ಪ ಜನ ಸೂಡ್ಲಿ ಅಂತ ಬಂದೆ. ಈಗ ನೋಡಿ 2 ಕೋಟಿ ರೂಪಾಯಿ ವರ್ಕ್ ಹೇಳ್ತಾ ಇದ್ದಾರೆ. ಈ 2 ಕೋಟಿ ರೂಪಾಯಿ ವರ್ಕ್ ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಒಪ್ಕೊಂಡಿಲ್ಲ, ಟೈಮ್ ಬೇಕು. ಆದ್ರೂ ಒಂದು 15-20 ಲಕ್ಷ ಆದ್ರೂ ಹಾಕ ಕೆಲಸ ಮಾಡೋದು ಆಯ್ತಾ. ಈಗ ನಾನು ಬಂದಲ್ಲ, ಈಗ 15-20 ಲಕ್ಷ ಯಾರನ್ನ ಕೇಳಲಿ? ಅನುದಾನ ಇಲ್ಲದೆ ಬಂದ್ರೆ ಹೆಂಗೆ? ನನಗೆ ಗೊತ್ತು ಇವ್ರು 10-15 ಲಕ್ಷ ಇಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆನೆ ವಾರದಿಂದ ನಾನು ತಹಸೀಲ್ದಾರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡೇ ಬಂದಿದ್ದು. ಏನಾಗುತ್ತೆ ಅಲ್ಲಿ, ಏನ್ ಮಾತಾಡೋದು. ಅದಕ್ಕೆ ಇಲ್ಲಿ ಜನ ಏನ್ ಮಾತಾಡ್ತಿದ್ರು ನಾವು ಸೈಲೆಂಟ್ ಆಗಿದ್ವಿ. ನಮ್ಗೆ ಇದರ ಅರಿವು ಡೀಟೇಲ್ಡ್ ಆಗಿ 1 ಅವರ್ ಮೀಟಿಂಗ್ ಆಗಿದೆ ತಾಲೂಕ್ ಆಫೀಸಲ್ಲಿ ಅಲ್ವಾ. ಮಾಡ್ತೀವಿ, ಯಾವ್ದೋ ಒಂದು ಊರಿಗೆ ಹೋಗ್ತೀವಿ, ಅನುದಾನ ಕೇಳ್ತಾರೆ, ಏನಾದ್ರು ಹಾಕ್ಲಿಲ್ಲ ಅಂದ್ರೆ ಪೆದ್ದ MLA ಅಂತಾರೆ ಅಲ್ವಾ. ಬಟ್ ಏನಂದ್ರೆ ಬೇರೆ MLAಗಳಿಗಿಂತ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಇದೇ ಮಾತು ಈಗ ಜನರನ್ನು ಕೇಳಿದ್ರು, ನಮ್ಮ MLA ಬಂದು ಒಂದು ರಾಮರಾಜ್ಯದ ಕನಸನ್ನು ಹೊತ್ಕೊಂಡು ಅನ್ನೋ ರೀತಿಯಲ್ಲಿ ಜನರ ಒಂದು ಸ್ಪಂದನೆ ಇದೆ. ನೋಡಿ ಬ್ರದರ್, ನಾನು ನೋಡಿ ಎಲ್ಲೂ ನೋಡಿ ಸಾಮಾನ್ಯನಂತೆ ಪ್ರತಿ ಮನೆಗೂ ಇವತ್ತು 8ನೇ ವಾರ್ಡ್ ಅವ್ರನ್ನ ಕೇಳಿ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ರು. ಬೆಳಗ್ಗೆ ಅಲ್ವಾ 8ನೇ ವಾರ್ಡ್ ನಮ್ ಸಾಹೇಬ್ರು ದಾವೂದ್ ಸಾಹೇಬ್ರು ಸಮಯ 11:15 ಆಗಿದೆ ಸರ್. ಇದುವರೆಗೂ ನೀವು ತಿಂಡಿ ತಿಂದಿಲ್ಲ. ಕೂಡ ಜನ ಕಷ್ಟ ಕೇಳುವಂತ MLA ಏನ್ ಮಾಡಕ್ಕಾಗತ್ತೆ? ನೀವು ಬೆಂಗಳೂರಿಗೆ ಹೋದ್ರು MLA 11:15 ಸಿಕ್ತಿದ್ರ? ಮೊದ್ಲಿರೋ MLA 11:15 ಬೆಂಗಳೂರಿಗೆ ಹೋದ್ರೆ CM ಅಪಾಯಿಂಟ್ಮೆಂಟ್ ಅವರು ಮೊದ್ಲು CM ಅಪಾಯಿಂಟ್ಮೆಂಟ್ ಇದೆ ಅಂತ 11:15 ಮೊದ್ಲು ಹೋಗೋರಲ್ಲ. ಮೊದ್ಲು ಯಾರೋ MLA ಇದ್ರು ಅವ್ರನ್ನ ಮೀಟ್ ಮಾಡಕ್ ಹೋದ. ನಾನು 4:45 IBL ಇರ್ತೀನಲ್ಲ, ನಮಗೂ CM ಪರಿಚಯ ಅಲ್ವಾ? ನಾವು ಡೈಲಿ CM ಮನೆ ಹತ್ರ ಹೋದ್ರೆ ನಮ್ಮನ್ನ ಯಾರು ಬರ್ಬೇಡ ಅನ್ನೋಲ್ಲ. ಆದ್ರೆ ಮೊದಲ ಶಾಸಕರು ಜನ ಕೆಳಗಡೆ ವೇಟ್ ಮಾಡಿದ್ರೆ 11 ಗಂಟೆ ಇಳಿಕೊಂಡು CM ಕರೆದ್ರು, DCM ಕರೆದ್ರು, ಹೋಮ್ ಮಿನಿಸ್ಟರ್ ಕರೆದ್ರು ಅಂತ ಕಾರಲ್ಲಿ ಹೊರಟೋಗ. ನೀವು ನಿದ್ದೆ ಮಾಡ್ತಾರಲ್ಲ, ಬೇರೆಯವ್ರು ನಿದ್ದೆ ಮಾಡಕ್ ಬಿಡ್ತಾರೆ. BJP ಅವ್ರನ್ನ ನಾನು ನಿದ್ದೆ ಮಾಡಕ್ ಬಿಡಲ್ಲ. ನಾನು ನನ್ನ BJPಯಲ್ಲಿ ನನಗೆ ತುಂಬಾ ಇಷ್ಟವಾಗುವ ಸ್ನೇಹಿತರು ವಿಜಯೇಂದ್ರ ಅವರು, ತಾಳವರು, R ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ 4 ಡಿಫಾಮೇಶನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ನನ್ನ ಜೊತೆ ಡಿಬೇಟ್ ಬಾರಪ್ಪ ಅಂದ್ರೆ ಡಿಫಾಮೇಶನ್ ಕೇಸ್ ಹಾಕ್ತಾರೆ. ಅವರು ಫೈರ್ ಬ್ರ್ಯಾಂಡ್ ಅಂತ, ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ, ಅಷ್ಟಂತೂ ಹೇಳಬಲ್ಲೆ. ನಿಮ್ಮ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತೀರಾ ಸರ್? ಸರ್, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ.
ನಾನೇನು ಅಂತ ನಗರಸಭೆ ZPTPL ನೋಡಿ ಅಲ್ವಾ. ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ, ನಾನು ಇನ್ವಾಲ್ವ್ ಆಗಲ್ಲ. ಕಾಂಗ್ರೆಸ್ ಸಿಂಬಲ್ ಅಲ್ಲಿ ನಡೆಯೋ ಎಲೆಕ್ಷನ್ ನಾನೇನು ಅಂತ ನೋಡಿ ಅಲ್ವಾ. ನಾನು ಎಲ್ಲ ರೀತಿ BJP ಅವ್ರಿಗೆ ಹೇಳಕ್ ಬಿಡ್ತೀನಿ, ನನ್ನಲ್ಲಿ ಎಲ್ಲಾ ರೀತಿಯ ಶಕ್ತಿ ಇದೆ, ಯೋಚನೆ ಇದೆ. ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕು? ಧೈರ್ಯ ಬೇಕು, ಜನ ಬೇಕು. ಧೈರ್ಯ ಜನ ನನ್ನ ಹತ್ರ ಇದೆ, ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ. ಅದು ನಮ್ಮ ಹತ್ರನೂ ಇದೆ. ಸೆಕೆಂಡ್ರಿ ಪಂಚಾಯತಿ ಸೀಟ್ ಕೇಳಿದ್ದೀನಿ, ನೋಡ ಬಿಡು ಸಪೋರ್ಟ್. ಓಕೆ, ಥ್ಯಾಂಕ್ ಯು ಸರ್. ಅನ್ನೋ ರೀತಿಯಲ್ಲಿ ಸಂಪೂರ್ಣ ಮಾತಾಡಿದ್ರು. ನಿಮ್ಮ ಕಾಂಗ್ರೆಸ್ ಭವಿಷ್ಯವನ್ನ ಹೇಳಿದ್ರಿ. ಪಾಪಿ ಸರ್ಕಾರ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ನಾನು ಪಾಪಿಗಳ ಬಗ್ಗೆ ಮಾತಾಡಲ್ಲ, ಬೇರೆ ಸರ್, ಗೃಹ ಸಚಿವರು ನಿನ್ನೆ ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು, ಏನೆಲ್ಲ ಬೆಳವಣಿಗೆಗಳು? ಒಂದು ಆದಷ್ಟು ಕಂಪ್ಯಾರಿಟಿವ್ಲಿ ಲಾಸ್ಟ್ 2 years ಇಂದ ಚಿಕ್ಕಬಳ್ಳಾಪುರಕ್ಕೆ ಕ್ರೈಮ್ ರೇಟ್ ಮೊದಲಿಗಿಂತ ಕಂಟ್ರೋಲ್ ಅಲ್ಲಿ, ಮತ್ತೆ CC ಕ್ಯಾಮೆರಾ ಅಳವಡಿಕೆಯಲ್ಲಿ, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಅಲ್ಲಿ, ಟ್ರಾಫಿಕ್ ಅಲ್ಲಿ ನಾವು ಬೆಟರ್ ಇದೀವಿ. ಫ್ಲೆಕ್ಸ್ ಬ್ಯಾನ್ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಒಂದು ಫ್ಲೆಕ್ಸ್ ಕಾಣಿಸ್ತಿಲ್ಲ, ತಾವು ಗಮನಿಸಬಹುದು. ನಾವು ಟೌನ್ ಅಲ್ಲಿ ಫ್ಲೆಕ್ಸ್ ಹಾಕಿಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡುದು. ನಾನು ತುಮಕೂರಲ್ಲಿ ಇದೇ ತರ ಮಾಡಿದ್ದೀನಿ ಅಂತ ಟೌನ್ ಅಲ್ಲಿ ನೋಡಿ ನಾವು ಫ್ಲೆಕ್ಸ್ ಬ್ಯಾನ್ ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದೀವಿ. ಮತ್ತೆ ಇನ್ನ ಮಿಕ್ಕಿದ್ದು ಏನಾಗಿದೆ, SP ಆಫೀಸ್ ದೂರ ಇದೆ ಸರ್, ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಬೇಡ ಅಂತ. ಅದಕ್ಕೆ ನಿನ್ನೆ ಒಂದು ಪ್ರಾಯೋಗಿಕ ಚರ್ಚೆ ಏನು ಅಂದ್ರೆ, SP ಆಫೀಸ್ ನ ಟ್ರೈನಿಂಗ್ ಸೆಂಟರ್ ಮಾಡಿ SP ಆಫೀಸ್ ನ ಹಿಂದಕ್ಕೆ ತರೋಣ ಅಂತ. ಇಲ್ಲಿಗ DSP ಆಫೀಸ್ ಮೇನ್ ಆ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು 3 floor ಬಿಲ್ಡಿಂಗ್ ಕಟ್ಟಿ ಒಂದು 12 ರಿಂದ 15 ಕೋಟಿ ವೆಚ್ಚದಲ್ಲಿ ಅಲ್ಲೊಂದು 2ನೇ ಅಥವಾ 3ನೇ ಫ್ಲೋರ್ SP ಆಫೀಸ್ ಮಾಡಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ತಂದ್ರೆ ಸಿಟಿಗೆ ಬರೋ ಜನ SP ಅವ್ರನ್ನ ಈಸಿಯಾಗಿ ಹೋಗಿ ಮೀಟ್ ಮಾಡ್ಬೋದು ಅಂತ ಪ್ರಸ್ತಾಪ ಸಲ್ಲಿಸಿದ್ವಿ. ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಅದು ಕಾರ್ಯರೂಪ. ಸಂಸದರು ಶಾಸಕರ ಒಂದು ಆ ಹುದ್ದೆಗೆ ಬಹಳ ಹೆಚ್ಚಿನ ಗೌರವ ಕೊಟ್ಟಿದ್ದಾರೆ. ಸಂಸದರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಮಾನ್ಯ ಜನಪ್ರಿಯ ಶಾಸಕರು ಅಂತ ಹೇಳಿದ್ರೆ ಅಂತ ನಗರಸಭಾ ಉಪಾಧ್ಯಕ್ಷರು ಹೇಳ್ತಾರೆ. ನಾನು ನನ್ನ ಲೆವೆಲ್ ಅವ್ರ ಬಗ್ಗೆ ಕ್ವಶನ್ ಕೇಳಿದ್ರಿ. ನೆಕ್ಸ್ಟ್ ಕೇಳಿ ಸರ್. ಈಗ ಸಂತೆ ಮಾರ್ಕೆಟ್ ವಿವಾದ ಆಗಿದೆ, ಸೊ ಅವ್ರ ಪರವಾಗಿ ನಿಲ್ತೀರ ಅನ್ನೋ ಮಾತುಗಳಿದ್ದಾರೆ, ಏನ್ ಹೇಳ್ತೀವಿ? ಸಂತೆ ಸಂತೆ ಅಲ್ಲಪ್ಪ, ನಾನು ಹೇಳೋದು ಅಲ್ಲಿ 100 ಕುಟುಂಬ ಇದೆ. ಡಿಸೈಡ್ ಮಾಡೋದು ಯಾರು? ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭೆ. 16ನೇ ತಾರೀಕಿನ ಇದೆ ನಗರಸಭೆ, ಅವ್ರ ಕಂಟ್ರೋಲ್ ಅಲ್ಲಿ ಇದ್ರು. ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ, ಫಾರೆಸ್ಟ್ ಲ್ಯಾಂಡ್ ಬರೋದು ಸಂಸದರಿಗೆ, ಅವ್ರು ನನ್ನ ಮೇಲೆ ಮಾಡಿದ್ರೆ ಅಧ್ಯಕ್ಷರು ಅವ್ರದೇ ತಾನೇ ಕೋರಂ ಮಾಡ್ಲಿ ಬಿಡಿ, ನಾವು ಬೇಡ ಅಂದ್ವಾ. ಶಾಸಕರು ತಡೆ ನಾನ್ ತಡೆ ಹಿಡ್ದಿದ್ದೀನಿ, ಅದಕ್ಕೆ ಪ್ರೂಫ್ ಎಲ್ಲಿದೆ? ನನಗೆ ಅದ್ರ ಅವಶ್ಯಕತೆ ನನಗೇನಿದೆ? ನಾನ್ ತಡೆ ಹಿಡಿಬೇಕು ಅಂದ್ರೆ 2 ವರ್ಷ ತಡೆ ಹಿಡಿತೀನಿ, ಹಂಗಿಲ್ಲ ಅಲ್ವಾ? ಏನಾದ್ರೆ ಇನ್ನೊಂದು 2 ವರ್ಷನೋ 3 ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನ್ ಮನಸ್ಸೇ ಮಾಡಿದ್ರೆ ತಡೆ ಹಿಡಿತೀನಿ. ನಾನು ನಗರಸಭೆಗೆ ಲಾಸ್ ಆಗಬಾರ್ದು, ನಗರಸಭೆಗೆ ರೆವಿನ್ಯೂ ಬರ್ಬೇಕು ಅನ್ನೋದು ನನ್ನ ಆಸೆ. ಸರ್, ಆಗ್ಬೇಕಲ್ಲ, ನಾನೇನ್ ಬೇಡ ಅಂತಿದ್ದಿಲ್ಲ. ಬಲಜಿಗ ಸಮುದಾಯದವರು ಹೆಚ್ಚಾಗಿರೋದ್ರಿಂದ ಶಾಸಕರು ಅವ್ರ ಪರ ಇರ್ತವ್ರೆ ಅಂತ ನೋಡಪ್ಪ, ನಾನು SC ST